ಸರ್, ತಮ್ಮ ವಿವರದಲ್ಲಿ ಭಾರತಕ್ಕೆ ಅತ್ಯವಶ್ಯಕವಾದಂಥ ಒಂದು ಅಂಶ ಉಲ್ಲೇಖ ಇತ್ತು. ಡೀಪ್ ಸ್ಟೇಟ್ ಅಮೇರಿಕಾ ಅನ್ನೋ ಒಂದು ಪದಪ್ರಯೋಗ ಇತ್ತು ನಿಮ್ಮಲ್ಲಿ. ನಾವು 7 ಭೂ ಗಡಿಯನ್ನು ಹಂಚಿಕೊಂಡಿದ್ದೀವಿ 7 ದೇಶದ ಜೊತೆಗೆ. ಜಗತ್ತಿನ 3ನೇ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಬೇಕು ಅಂತ ಹೇಳಿ ನಾವು ಪರಿಶ್ರಮ ಪಡ್ತಾ ಇದ್ದೀವಿ. ಈ ಎಲ್ಲ ಪರಿಶ್ರಮದ ನೀಲಿ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ನಾವು ಮಾಡ್ತಿರೋದೇನು? ಗಡಿ ಭಾಗದಲ್ಲಿ ಅಕ್ರಮವಾಗಿ ಬರುತ್ತಿರುವವರನ್ನು ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ನಮ್ಮ ಭಾರತ. ಇದರಲ್ಲಿ ನಿಮಗೆ ಅನಿಸೋದಿಲ್ಲ ಕೇಂದ್ರದ ವೈಫಲ್ಯ ಅಂತ ನಮಗೆ ಅನಿಸೋದಿಲ್ಲ? ನಮಗನ್ಸೋದು ಡೀಪ್ ಸ್ಟೇಟ್ ಅಮೇರಿಕಾದ ಕೆಲಸ ಇದರಲ್ಲಿ ಇರಬಹುದು ಅಂತ ಹೇಳಿ. ಸರಿ, ಇದಕ್ಕೆ ಏನು ಸಂಬಂಧ ಅಂತ ಹೇಳಿ, ಅಂದರೆ ಈ ಒಂದು ಡೀಪ್ ಸ್ಟೇಟ್ ಅಮೇರಿಕಾ ಹೆಂಗೆ ಇದರಲ್ಲಿ ಪಾತ್ರ ವಹಿಸುತ್ತೆ ಅನ್ನೋದು? ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ ಇತಿಹಾಸಕ್ಕೆ ಸುಮಾರು 5,000 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇದೆ. ನಾವು ಅತ್ಯಂತ ಪ್ರಬುದ್ಧರು, ವಿಶ್ವಗುರುಗಳಾಗಿ ಪರಿಣಮಿಸ್ತೀವಿ. ಅತ್ಯಂತ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ನಾವು ಮಾಡ್ಕೋತೀವಿ. ಅದನ್ನು ತಪ್ಸೋಕ್ಕೋಸ್ಕರವಾಗಿ ಈ ವಿದೇಶಿ ಶಕ್ತಿಗಳು ಈ ಎಲ್ಲ ಕುತಂತ್ರಗಳನ್ನು ಮಾಡ್ತಾ ಇದೆ. ಅಮೇರಿಕಾದಲ್ಲಿರ್ತಕ್ಕಂಥ ಕೆಲವು ಗೂಢಾಚಾರ ಸಂಸ್ಥೆಗಳು ಅಲ್ಲಿನ ಅತ್ಯಂತ ಶ್ರೀಮಂತ ಉದ್ಯಮಿಗಳ ಜೊತೆಗೂಡಿ ಒಂದು ಡೀಪ್ ಸ್ಟೇಟ್ ಅನ್ನತಕ್ಕಂತಹ ಒಂದು ವಿಚಾರವನ್ನು ಅವರು ಇಂಟ್ರಡ್ಯೂಸ್ ಮಾಡಿ ಆ ಮೂಲಕ ಬಾಂಗ್ಲಾದೇಶಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಅವರು ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಅವರನ್ನು ನಮ್ಮ ಮೇಲೆ ಎತ್ತುಕಟ್ಟಿ ನಮ್ಮ ಅಭಿವೃದ್ಧಿ ಕುಂಠಿತಗೊಳಿಸಿ 24 ಗಂಟೆಯೂ ನಾವು ಶಾಂತಿ ಮತ್ತು ಸುವ್ಯವಸ್ಥೆಯ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡಬೇಕು ಅನ್ನಕ್ಕಂಥ ಕುತಂತ್ರ ಅವ್ರದ್ದಾಗಿದೆ. ಈ ವಿಚಾರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳಿಗೆ ಗೊತ್ತಿದೆ. ಅವರು ಈ ವಿಚಾರದಲ್ಲಿ ರಾಜಿ ಆಗಲ್ಲ. ಆದರೂ ಸಹ ಯಾತಕ್ಕಾಗಿ ಸಂಬಂಧಪಟ್ಟ ಕಾನೂನಿನ ಅಡಿಯಲ್ಲಿ ಈ ನುಸುಳುಕೋರರ ವಿರುದ್ಧ ಕ್ರಮ ಜರುಗಿಸಿ ಅವ್ರನ್ನ ಹೊರಗಡೆ ದಬ್ಬುತ್ತಾ ಇಲ್ಲ ಅನ್ನತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮ ಮುಂದೆ ಪರಿಣಮಿಸಿದೆ. ಸರ್, ಈಗಾಗಲೇ ಒಂದು ಅಂಕಿಅಂಶದ ಪ್ರಕಾರ 60 ಮಿಲಿಯನ್ ಅಕ್ರಮ ವಲಸಿಗರು ಭಾರತದಲ್ಲಿದ್ದಾರೆ. ಅದರಲ್ಲೂ ಕೂಡ ಬಾಂಗ್ಲಾದ ಅಕ್ರಮ ವಲಸಿಗರು ಅನ್ನೋದು. ಇನ್ನೊಂದು ವಾದ 1971ರಲ್ಲಿ ಏನೂ ಇಲ್ಲ ಅಂದರೂ ಒಂದು 80 ಲಕ್ಷ ಅಕ್ರಮ ವಲಸಿಗರು ಈ ಭಾರತ ಬಿಟ್ಟು ಹೋಗಿರಬಹುದು ಅನ್ನೋ ಶಂಕೆ, ಸಸ್ಪೆಕ್ಟೆಡ್ ಅಷ್ಟೇ. ಇನ್ನೂ ಕೂಡ ಎಲ್ಲೂ ಖಾತ್ರಿ ಇಲ್ಲ. ನಿಮಗೆ ಅನಿಸುತ್ತಾ ಸರ್ 80 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತ ಬಿಟ್ಟು ಹೋಗಿದ್ದಾರೆ ಅನ್ನೋದು? 1971ರಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಾರತದ ಒಳಗೆ ನುಸುಳಿ ಒಂದಷ್ಟು ಜನ ಬಾಂಗ್ಲಾದೇಶ, ಜೈ ಬಾಂಗ್ಲಾದೇಶ ಘೋಷಣೆಯಾಗಿ ಪ್ರತ್ಯೇಕ ರಾಷ್ಟ್ರ ಆದಮೇಲೆ ಕೆಲವರು ಅಲ್ಲಿಗೆ ಹೋಗಿದ್ದಾರೆ. ಮತ್ತಷ್ಟು ಜನ ಇಲ್ಲೇ ಉಳ್ಕೊಂಡಿದ್ದಾರೆ. ಉಳ್ಕೊಂಡಿರೋ ಜನದ ಜೊತೆಗೆ ಈ ನುಸುಳುಕೋರರು ನಿರಂತರವಾಗಿ ಬರ್ತಾನೆ ಇದ್ದಾರೆ. ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ನು, ನಮ್ಮ ಸೈನಿಕರನ್ನು ಕಣ್ತಪ್ಪಿಸಿ ಯಾವುದೋ ಕೆಲವು ಕಾರಣಗಳು, ಕುತಂತ್ರಗಳಿಂದ ಅವರು ನಿರಂತರವಾಗಿ ಬರ್ತಾನೆ ಇದ್ದಾರೆ. ದೇಶದ ಮೂಲೆಗಳಲ್ಲೇ ಸೆಟ್ಲಾಗಿದ್ದಾರೆ. ಒಂದು ವೇಳೆ ವಿದೇಶಿಯರು ಭಾರತದ ಒಳಗೆ ಬಂದರೆ ಕಾನೂನಿನ ಪ್ರಕಾರವಾಗಿ ಏನು ಬೇಕೋ ಅವೆಲ್ಲ ದಾಖಲೆಗಳನ್ನು ಹೊಂದಬೇಕು. ಅದು ವೀಸಾ ಇರಬೇಕು, ಪಾಸ್ಪೋರ್ಟ್ ಇರಬೇಕು, ಸಿಟಿಜನ್ಶಿಪ್ ಆ್ಯಕ್ಟ್ ಫಾಲೋ ಮಾಡಬೇಕು, ಫಾರಿನರ್ಸ್ ಆ್ಯಕ್ಟ್ ಫಾಲೋ ಮಾಡಬೇಕು. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೋಸದಿಂದ ಆಧಾರ್ ಕಾರ್ಡ್ ಪಡೆಯತಕ್ಕಂಥದ್ದು, ವೋಟರ್ ಕಾರ್ಡ್ ಪಡೆಯತಕ್ಕಂಥದ್ದು ಮತ್ತು ಬೇರೆ ಬೇರೆ ಏಜೆಂಟರುಗಳು ಕೊಟ್ಟಂತಹ ಪ್ರಲೋಭನೆಗೆ ಒಳಗಾಗಿ ವೋಟ್ ಬ್ಯಾಂಕ್ಗಳಾಗಿ ಪರಿವರ್ತನೆ ಆಗಿ ಈ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡತಕ್ಕಂಥ ಕೃತ್ಯ ನಮಗೆ ಎದ್ದು ಕಾಣ್ತಾ ಇದೆ. ಇದು ಖಂಡನಾರ್ಹ. ಯಾಕಂದರೆ ನಮ್ಮ ದೇಶ ಉಳಿಬೇಕು. ನಾವೆಲ್ಲ ದೇಶವಾಸಿಗಳು. ಯಾರಾದರೂ ಬಂದರೆ ಕಾನೂನು ಪ್ರಕಾರವಾಗಿ ಬಂದು ನಮ್ಮ ದೇಶದಲ್ಲಿ ನೆಲೆಸಲಿ, ಅತಿಥಿ ದೇವೋಭವ ಅಂತ ನೀವು ಆಗಲೇ ಹೇಳಿದ್ರಿ, ಅದು ಸರಿ. ಆದರೆ ಕಾನೂನು ಬಾಹಿರವಾಗಿ ಬಂದು ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ತರುತ್ತಿರೋದ ಕಾರಣಕ್ಕಾಗಿ ಇದರ ಬಗ್ಗೆ ನಾವು ತೀವ್ರವಾದ ಗಮನ ಹರಿಸಬೇಕು. ಸರ್ಕಾರ ಇದನ್ನು ಮಾಡಲೇಬೇಕು. ಮೊನ್ನೆ ಕೆಲವು ಹಿಂದೂಪರ ಕಾರ್ಯಕರ್ತರು ಕೆಲವ್ರ ಮನೆಗಳಿಗೆ ಹೋಗಿ ಅವ್ರನ್ನ ವಿಚಾರಿಸಿದ್ದು, ಅವ್ರನ್ನ ಪ್ರಶ್ನಿಸಿದ್ದು ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ. ಅದರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಬಂತು. ಯಾರು ಹಿಂದೂಪರ ಕಾರ್ಯಕರ್ತರು ಆ ಕೆಲಸ ಮಾಡಿದರೂ ಅವ್ರನ್ನ ಸಾಕ್ಷಿಗಳಾಗಿ ಪ್ರಕರಣಗಳಿಗೆ ಬಳಸಿಕೊಳ್ಳುವ ಬದಲು ಅವರನ್ನೇ ಆರೋಪಿಗಳನ್ನಾಗಿಸಿ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಜೈಲಿಗೆ ತಳ್ಳಿದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ. ಸರ್, ಇನ್ನು ಪ್ರತಿ ತಾಲೂಕುಗಳಲ್ಲಿ SB ಎನ್ನುವಂಥ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇರ್ತಾರೆ, ಸ್ಪೆಷಲ್ ಬ್ರಾಂಚು. ಆ ಅಧಿಕಾರಿಗಳು ಪೌರತ್ವ ಪರಿಶೀಲನೆ ಮಾಡಬೇಕೇ ಹೊರತಾಗಿ ಯಾರೋ ಒಬ್ಬ ಸಾಮಾನ್ಯ, ಅದರಲ್ಲೂ ಕೂಡ ಕೆಲ ಕೇಸ್ಗಳು ಇರ್ತಕ್ಕಂತಹ ವ್ಯಕ್ತಿ ಪೌರತ್ವ ಪರಿಶೀಲನೆ ಮಾಡುವಾಗ ಇದು ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಸರ್, ಈಗ ನಮ್ಮ ದೇಶದಲ್ಲಿ ದ್ವಿಪೌರತ್ವ ಇಲ್ಲ. ನಾವು ಒಂದು ದೇಶದ ಪೌರತ್ವವನ್ನು ಪಡಿಬೇಕಾದ್ರೆ ಮತ್ತೊಂದು ದೇಶದ ಪೌರತ್ವವನ್ನು ತ್ಯಜಿಸಬೇಕಾಗುತ್ತೆ.
ಆದರೆ ಇವರು ಎಲ್ಲೋ ಹುಟ್ಟಿ ಯಾವುದೋ ಬರ್ತ್ ಸರ್ಟಿಫಿಕೇಟು ಮತ್ತು ಯಾವುದನ್ನೋ ತಂದು ಅದನ್ನು ಟ್ಯಾಂಪರ್ ಮಾಡಿ ತಿದ್ದಿ ಫೋರ್ಜರಿ ಮಾಡಿ ಮಿಸ್ರೆಪ್ರೆಸೆಂಟ್ ಮಾಡಿ ಆ ಮೂಲಕ ಏಜೆಂಟ್ಗಳಿಗೆ ಹಣ ಕೊಟ್ಟು ಅದರ ಒಂದು ಪ್ರಕಾರವಾಗಿ ಅವರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟ್ರ್ ಕಾರ್ಡು, ರೇಷನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಬ್ಯಾಂಕ್ ಲೋನ್ಗಳು ಪಡೀತಕ್ಕಂಥದ್ದು ನಿಜವಲ್ಲೂ ಆಶ್ಚರ್ಯಕರವಾದ ವಿಚಾರ. ಅಪಾಯ. ಮತ್ತು ನಮ್ಮ ದೇಶದ ಪ್ರಜೆಗಳು, ಭಾರತೀಯರು ಯಾವುದೇ ದೇಶದಲ್ಲೂ ಇಂಥ ಕೃತ್ಯಗಳಿಗೆ ಒಳಗಾಗಿಲ್ಲ. ಆದರೆ ಇವರು ಮಾತ್ರ ಇವೆಲ್ಲವನ್ನು ಪಡೀತಾ ಇರಬೇಕಾದ್ರೆ ನಾವು ಕೊಟ್ಟಂತಹ ತೆರಿಗೆಯಲ್ಲಿ ಅವರು ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ, ಎಲ್ಲ ಸೌಲಭ್ಯಗಳನ್ನು ಅವರು ಪಡೀತಾ ಇದ್ದಾರೆ, ಪಡ್ಕೊಳ್ಳಿ. ಆದರೆ ಕೊನೆಗೆ ಅವ್ರು ಏನು ಮಾಡ್ತಾ ಇದ್ದಾರೆ? ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರ್ತಾ ಇದ್ದಾರೆ, ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರುಗಳೇ ರಾಜ್ಯಭಾರವನ್ನು ನಡೆಸಬೇಕು, ಅವರುಗಳೇ ಪ್ರತಿನಿಧಿಗಳಾಗಿ ಅಧಿಕಾರವನ್ನು ಹಿಡಿಬೇಕು ಅನ್ನತಕ್ಕಂಥ ಹುನ್ನಾರ ಇದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೆ ನಾವು ಸಹಿಸಕ್ಕಾಗಲ್ಲ, ಸಹಿಸಬಾರ್ದು. ಇದು ನಮ್ಮ ದೇಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.